ಎಲ್ಲರಿಗೂ ನಮಸ್ಕಾರ. ಜನವರಿ 3 ಮತ್ತು 4 ಪ್ರಮುಖ ಪ್ರಚಲಿತ ಘಟನೆಗಳು. ಪ್ರಶ್ನೆ 1. 2025ರಲ್ಲಿ ಭಾರತದಲ್ಲಿ ಒಟ್ಟು ಬ್ರಾಡ್ಬ್ಯಾಂಡ್ ಚಂದಾದಾರರ ಸಂಖ್ಯೆ ಎಷ್ಟು? ಆಯ್ಕೆಗಳು: ಎ 96.85 ಕೋಟಿ, ಬಿ 98.42 ಕೋಟಿ, ಸಿ 100.37 ಕೋಟಿ, ಡಿ 102.90 ಕೋಟಿ. ಉತ್ತರ ಸಿ 100.37 ಕೋಟಿ. ಪ್ರಶ್ನೆ 2. ನಾಸಿಕ್ ಸೊಲ್ಲಾಪುರ್ ಅಕ್ಕಲ್ಕೋಟೆ ಗ್ರೀನ್ಫೀಲ್ಡ್ ಕಾರಿಡಾರ್ ಯಾವ ರಾಜ್ಯದ ಮೂಲಕ ಸಾಗಲಿದೆ? ಆಯ್ಕೆಗಳು: ಎ ತೆಲಂಗಾಣ, ಬಿ ಗುಜರಾತ್, ಸಿ ಕರ್ನಾಟಕ, ಡಿ ಮಹಾರಾಷ್ಟ್ರ. ಉತ್ತರ ಡಿ ಮಹಾರಾಷ್ಟ್ರ. ಪ್ರಶ್ನೆ 3. ಕ್ವೆಪ್ಪಂನಲ್ಲಿ ಪ್ರಧಾನ ಕಚೇರಿಯೊಂದಿಗೆ 3ನೇ ಜಿಲ್ಲೆಯನ್ನು ಪಡೆಯುತ್ತಿರುವ ರಾಜ್ಯ ಯಾವುದು? ಆಯ್ಕೆಗಳು: ಎ ಗೋವಾ, ಬಿ ಕರ್ನಾಟಕ, ಸಿ ಕೇರಳ, ಡಿ ಮಹಾರಾಷ್ಟ್ರ. ಉತ್ತರ ಎ ಗೋವಾ. ಪ್ರಶ್ನೆ 4. ಬರ್ಕ್ಷೈರ್ ಹ್ಯಾಥ್ವೇ ಕಂಪನಿಯ ಸಿಇಒ ಆಗಿ ವಾರನ್ ಬಫೆಟ್ ನಂತರ ಯಾರು ನೇಮಕಗೊಂಡರು? ಆಯ್ಕೆಗಳು: ಎ ಅಜಿತ್ ಜೈನ್, ಬಿ ಚಾರ್ಲಿ ಮಂಗಲ್, ಸಿ ಗ್ರೆಗ್ ಅಬೆಲ್, ಡಿ ಟಿಮ್ ಕುಕ್. ಉತ್ತರ ಸಿ ಗ್ರೆಗ್ ಅಬೆಲ್. ಪ್ರಶ್ನೆ 5. ವಿದೇಶಿ ವ್ಯಾಪಾರ ಮಹಾನಿರ್ದೇಶಕ DGFT ಆಗಿ ಯಾರು ಹೊಸದಾಗಿ ನೇಮಕಗೊಂಡರು? ಆಯ್ಕೆಗಳು: ಎ ಪಂಕಜ್ ಚೌಧರಿ, ಬಿ ಲವ್ ಅಗರ್ವಾಲ್, ಸಿ ರಾಜೇಶ್ ವರ್ಮಾ, ಡಿ ಸಂಜಯ್ ಮಲ್ಹೋತ್ರಾ. ಉತ್ತರ ಬಿ ಲವ್ ಅಗರ್ವಾಲ್. ಪ್ರಶ್ನೆ 6. ನವೆಂಬರ್ 2025 ವೇಳೆಗೆ ಫೈನಾನ್ಷಿಯಲ್ ಇಯರ್ 26 ಬಜೆಟ್ ಅಂದಾಜಿನ ಎಷ್ಟು ಶೇಕಡ ಭಾರತದ ಹಣಕಾಸು ಕೊರತೆ ತಲುಪಿತ್ತು? ಆಯ್ಕೆಗಳು: ಎ 50.8 ಶೇಕಡ, ಬಿ 58.4 ಶೇಕಡ, ಸಿ 60.1 ಶೇಕಡ, ಡಿ 62.3 ಶೇಕಡ. ಉತ್ತರ ಡಿ 62.3 ಶೇಕಡ. ಪ್ರಶ್ನೆ 7. 2025ರಲ್ಲಿ ಬಳಕೆದಾರರಿಗೆ ತಮ್ಮ ಪ್ರಾಥಮಿಕ ಜಿಮೇಲ್ ವಿಳಾಸವನ್ನು ಬದಲಾಯಿಸಲು ಅವಕಾಶ ನೀಡಿದ ಕಂಪನಿ ಯಾವುದು? ಆಯ್ಕೆಗಳು: ಎ ಗೂಗಲ್, ಬಿ ಮೆಟಾ, ಸಿ ಆ್ಯಪಲ್, ಡಿ ಮೈಕ್ರೋಸಾಫ್ಟ್. ಉತ್ತರ ಎ ಗೂಗಲ್. ಪ್ರಶ್ನೆ 8. DRDO ಸೆಲ್ವೊ ಉಡಾವಣೆ ಮೂಲಕ ಯಶಸ್ವಿಯಾಗಿ ಪರೀಕ್ಷಿಸಿದ ಕ್ಷಿಪಣಿ ಯಾವುದು? ಆಯ್ಕೆಗಳು: ಎ ಆಕಾಶ್, ಬಿ ಪ್ರಳಯ, ಸಿ ಅಗ್ನಿ 5, ಡಿ ಬ್ರಹ್ಮೋಸ್. ಉತ್ತರ ಬಿ ಪ್ರಳಯ. ಪ್ರಶ್ನೆ 9. ಮಾರ್ಕೆಟ್ ಆಕ್ಸೆಸ್ ಸಪೋರ್ಟ್ MAS ಯೋಜನೆಯ ಒಟ್ಟು ವೆಚ್ಚ ಎಷ್ಟು? ಆಯ್ಕೆಗಳು: ಎ 3250 ಕೋಟಿ, ಬಿ 4000 ಕೋಟಿ, ಸಿ 4531 ಕೋಟಿ, ಡಿ 5200 ಕೋಟಿ. ಉತ್ತರ ಸಿ 4531 ಕೋಟಿ. ಪ್ರಶ್ನೆ 10. 2025ರ ವಿಶ್ವ ಬ್ಲಿಟ್ಜ್ ಚೆಸ್ ಚಾಂಪಿಯನ್ಶಿಪ್ಪನ್ನು ಯಾರು ಗೆದ್ದರು? ಆಯ್ಕೆಗಳು: ಎ ಇಯಾನ್ ನೆಪೊಮ್ನಿಯಾಚಿ, ಬಿ ಹಿಕಾರು ನಕಮರು, ಸಿ ಫ್ಯಾಬಿಯಾನೋ ಕಾರ್ಯಾನ, ಡಿ ಮ್ಯಾಗ್ನಸ್ ಕಾರ್ಲ್ಸನ್. ಉತ್ತರ ಡಿ ಮ್ಯಾಗ್ನಸ್ ಕಾರ್ಲ್ಸನ್. ಪ್ರಶ್ನೆ 11. ವಂದೇ ಭಾರತ್ ಸ್ಲೀಪರ್ ರೈಲಿನ ಮೊದಲ ಮಾರ್ಗ ಯಾವುದು? ಆಯ್ಕೆಗಳು: ಎ ಚೆನ್ನೈ ಟು ಬೆಂಗಳೂರು, ಬಿ ಗುವಾಹಟಿ ಟು ಕೋಲ್ಕತ್ತಾ, ಸಿ ಹೈದರಾಬಾದ್ ಟು ವಿಶಾಖಪಟ್ಟಣಂ, ಡಿ ನವದೆಹಲಿ ಟು ಮುಂಬೈ. ಉತ್ತರ ಬಿ ಗುವಾಹಟಿಯಿಂದ ಕೋಲ್ಕತ್ತಾ. ಪ್ರಶ್ನೆ 12. ಡೇಟಾ ಆಧಾರಿತ ಆಡಳಿತವನ್ನು ಉತ್ತೇಜಿಸಲು MOSPI ಪರಿಚಯಿಸಿದ ಹೊಸ ಮಸ್ಕಟ್ನ ಹೆಸರು ಏನು? ಆಯ್ಕೆಗಳು: ಎ ಸಾಂಖ್ಯಿಕಿ, ಬಿ ಡೇಟಾ ಮಿತ್ರ, ಸಿ ಸಂಕಲನ, ಡಿ ಗಣಿತ. ಉತ್ತರ ಎ ಸಾಂಖ್ಯಿಕಿ. ಪ್ರಶ್ನೆ 13. ತಂಬಾಕು ಮೇಲಿನ ಹೆಚ್ಚುವರಿ ಎಕ್ಸೈಸ್ ಸುಂಕವು ಯಾವ ದಿನಾಂಕದಿಂದ ಜಾರಿಗೆ ಬರಲಿದೆ? ಆಯ್ಕೆಗಳು: ಎ ಜನವರಿ 1, ಬಿ ಜನವರಿ 15, ಸಿ ಫೆಬ್ರವರಿ 1, ಡಿ ಮಾರ್ಚ್ 1. ಉತ್ತರ ಸಿ ಫೆಬ್ರವರಿ 1. ಪ್ರಶ್ನೆ 14. ಜಲ್ಲಿಕಟ್ಟು ಎಂಬ ಸಾಂಪ್ರದಾಯಿಕ ಕ್ರೀಡೆ ಯಾವ ಭಾರತೀಯ ರಾಜ್ಯಕ್ಕೆ ಸಂಬಂಧಿಸಿದೆ? ಆಯ್ಕೆಗಳು: ಎ ಕರ್ನಾಟಕ, ಬಿ ಆಂಧ್ರಪ್ರದೇಶ, ಸಿ ಕೇರಳ, ಡಿ ತಮಿಳುನಾಡು. ಉತ್ತರ ಡಿ ತಮಿಳುನಾಡು. ಪ್ರಶ್ನೆ 15. 8ನೇ ರಾಜ್ಯ ವೇತನ ಆಯೋಗವನ್ನು ರಚಿಸಿದ ಮೊದಲ ರಾಜ್ಯ ಯಾವುದು? ಆಯ್ಕೆಗಳು: ಎ ಅಸ್ಸಾಂ, ಬಿ ಪಂಜಾಬ್, ಸಿ ರಾಜಸ್ಥಾನ್, ಡಿ ಕೇರಳ. ಉತ್ತರ ಎ ಅಸ್ಸಾಂ. ಪ್ರಶ್ನೆ 16. ಭಾರತ ಮತ್ತು ಪಾಕಿಸ್ತಾನ ಪ್ರತಿ ವರ್ಷ ಅಣುಸ್ಥಾಪನೆಗಳ ಪಟ್ಟಿಯನ್ನು ವಿನಿಮಯ ಮಾಡಿಕೊಳ್ಳುವ ಒಪ್ಪಂದದ ಯಾವುದು? ಆಯ್ಕೆಗಳು: ಎ ಶಿಮ್ಲಾ ಒಪ್ಪಂದ, ಬಿ ಅಣುಸ್ಥಾಪನೆಗಳ ಮೇಲೆ ದಾಳಿ ನಿಷೇಧಿಸುವ 1988ರ ಒಪ್ಪಂದ, ಸಿ ಲಾಹೋರ್ ಘೋಷಣೆ, ಡಿ ಸಿಂಧೂ ಜಲ ಒಪ್ಪಂದ. ಉತ್ತರ ಬಿ ಅಣುಸ್ಥಾಪನೆಗಳ ಮೇಲೆ ದಾಳಿ ನಿಷೇಧಿಸುವ 1988ರ ಒಪ್ಪಂದ. ಪ್ರಶ್ನೆ 17. ಭಾರತ ಮತ್ತು ಪಾಕಿಸ್ತಾನ ನಾಗರಿಕ ಕೈದಿಗಳು ಹಾಗೂ ಮೀನುಗಾರರ ಪಟ್ಟಿಯನ್ನು ವಿನಿಮಯ ಮಾಡಿಕೊಳ್ಳುವ ಒಪ್ಪಂದ ಯಾವುದು? ಆಯ್ಕೆಗಳು:
ಎ ಶಿಮ್ಲಾ ಒಪ್ಪಂದ 1972, ಬಿ 1988ರ ಅನುಸ್ಥಾಪನೆಗಳ ಒಪ್ಪಂದ, ಸಿ ಲಾಹೋರ್ ಘೋಷಣೆ 1999, ಡಿ 2008ರ ಕೌನ್ಸಿಲರ್ ಪ್ರವೇಶ ಒಪ್ಪಂದ. ಉತ್ತರ ಡಿ 2008ರ ಕೌನ್ಸಿಲರ್ ಪ್ರವೇಶ ಒಪ್ಪಂದ. ಪ್ರಶ್ನೆ 18. ಡಿಸೆಂಬರ್ 2025ರಲ್ಲಿ ಎಷ್ಟು UPI ವಹಿವಾಟುಗಳು ದಾಖಲಾಗಿವೆ? ಆಯ್ಕೆಗಳು ಎ 18.45 ಬಿಲಿಯನ್, ಬಿ 19.92 ಬಿಲಿಯನ್, ಸಿ 21.63 ಬಿಲಿಯನ್, ಡಿ 23.10 ಬಿಲಿಯನ್. ಉತ್ತರ ಸಿ 21.63 ಬಿಲಿಯನ್. ಪ್ರಶ್ನೆ 19. ಡಿಸೆಂಬರ್ 2025ರಲ್ಲಿ ಸರಕು ಮತ್ತು ಸೇವಾ ತೆರಿಗೆಯ ಸಂಗ್ರಹ ಮೊತ್ತ ಎಷ್ಟು? ಆಯ್ಕೆಗಳು ಎ 1.64 ಲಕ್ಷ ಕೋಟಿ, ಬಿ 1.75 ಲಕ್ಷ ಕೋಟಿ, ಸಿ 1.89 ಲಕ್ಷ ಕೋಟಿ, ಡಿ 1.92 ಲಕ್ಷ ಕೋಟಿ. ಉತ್ತರ ಬಿ 1.75 ಲಕ್ಷ ಕೋಟಿ. ಪ್ರಶ್ನೆ 20. ಕೇಂದ್ರ ಸರ್ಕಾರ ಅನುಮೋದನೆಯೊಂದಿಗೆ ಯಾವ ಹೈಕೋರ್ಟ್ಗಳಿಗೆ ಹೊಸ ಮುಖ್ಯ ನ್ಯಾಯಮೂರ್ತಿಗಳನ್ನು ನೇಮಕ ಮಾಡಲಾಗಿದೆ? ಆಯ್ಕೆಗಳು ಎ ಮದ್ರಾಸ್, ಬಾಂಬೆ ಮತ್ತು ಕಲ್ಕತ್ತಾ ಹೈಕೋರ್ಟ್ಗಳು, ಬಿ ದೆಹಲಿ, ಕರ್ನಾಟಕ ಮತ್ತು ತೆಲಂಗಾಣ ಹೈಕೋರ್ಟ್ಗಳು, ಸಿ ಅಲಹಾಬಾದ್, ರಾಜಸ್ಥಾನ ಮತ್ತು ಗುಜರಾತ್ ಹೈಕೋರ್ಟ್ಗಳು, ಡಿ ಕೇರಳ, ಪಾಟ್ನಾ ಮತ್ತು ಮೇಘಾಲಯ ಹೈಕೋರ್ಟ್ಗಳು. ಉತ್ತರ ಡಿ ಕೇರಳ, ಪಾಟ್ನಾ ಮತ್ತು ಮೇಘಾಲಯ ಹೈಕೋರ್ಟ್ಗಳು. ಪ್ರಶ್ನೆ 21. 2026ರಲ್ಲಿ ನಿಗದಿಯಾಗಿರುವ 2 ಪ್ರಮುಖ ಮಾನವ ಬಾಹ್ಯಾಕಾಶ ಮಿಷನ್ಗಳು ಯಾವುವು? ಆಯ್ಕೆಗಳು ಎ ಭಾರತದ ಗಗನಯಾನ್ G1 ಮತ್ತು ನಾಸಾದ ಆರ್ಟಿಮಿಸ್ 2, ಬಿ ಗಗನಯಾನ್ G2 ಮತ್ತು ಆರ್ಟಿಮಿಸ್ 1, ಸಿ ಶಂಜೌ 18 ಮತ್ತು ಸೋಯುಜ್ MS-27, ಡಿ ಕ್ರ್ಯೂ ಡ್ರ್ಯಾಗನ್ 10 ಮತ್ತು ಸ್ಟಾರ್ ಲೈನರ್ 1. ಉತ್ತರ ಎ ಭಾರತದ ಗಗನಯಾನ್ G1 ಮತ್ತು ನಾಸಾದ ಆರ್ಟಿಮಿಸ್ 2. ಧನ್ಯವಾದಗಳು.